ಕಬ್ಬು ಸಾಗಾಣಿಕಾ ಟ್ರ್ಯಾಕ್ಟರ್ ಮಾಲೀಕರ ನೂತನ ಸಂಘ ಉದ್ಘಾಟನೆ. ಹೌದು ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಚಿನ್ಮಯಗಿರಿಯ ಮಹಾಂತೇಶ್ವರ ಗುಡ್ಡದಲ್ಲಿ ಕಳೆದ ಸೋಮವಾರದಂದು ಕಬ್ಬು ಸಾಗಾಣಿಕಾ ಟ್ರ್ಯಾಕ್ಟರ್ ಮಾಲೀಕರ ನೂತನ ಸಂಘ ಉದ್ಘಾಟನಾ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಿನ್ಮಯಗಿರಿಯ ಮಹಾಂತೇಶ್ವರ ಮಠದ ಸಿದ್ದರಾಮ ಶಿವಾಚಾರ್ಯರು, ಹತ್ತನೂರಿನ ಗುರುಬಸವ ಶಿವಾಚಾರ್ಯರು ಹಾಗೂ ವೀರಮಹಾಂತ ಶಿವಾಚಾರ್ಯರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮಕ್ಕೆ ಬಸವರಾಜ್ ಗುಡ್ಡೇವಾಡಿ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀಮಂತ್ ಬಿರಾದಾರ್, ಗುರುರಾಜ್ ಚಾಂದಕೋಟೆ, ಬಾಬುಗೌಡ್ ಪಾಟೀಲ್, ಅಣ್ಣಾರಾಯ್ ಪಾಟೀಲ್, ವಕೀಲರಾದ ಸುರೇಶ್ ಔಟೆ, ಚಂದ್ರಾಮ್ ಪೂಜಾರಿ ಹಾಗೂ ಮಾರುತಿ ಹೊನ್ನೂರ್, ಮಹಾಂತೇಶ್ ಜಮದಾರ್, ಉಮ್ಮಣ್ಣ ಸೇರಿದಂತೆ ಅನೇಕರು ಹಾಜರಾಗಿದ್ದರು. ಪ್ರಾರಂಭದಲ್ಲಿ ಶ್ರೀಪಾದ್ ಸೆಂಡಿಗೆ ಅವರು ಮಾತನಾಡಿ, ರೈತರು ಬೆಳೆದ ಕಬ್ಬನ್ನು ಸುರಕ್ಷಿತವಾಗಿ ಸಕ್ಕರೆ ಕಾರ್ಖಾನೆಗೆ ತಲುಪಿಸುವ ಕೆಲಸದಲ್ಲಿ ಟ್ರ್ಯಾಕ್ಟರ್ ಮಾಲೀಕರು ಅಗ್ರಗಣ್ಯ ಪಾತ್ರ ವಹಿಸಿರುತ್ತಾರೆ. ಅವರ ಹಿತಾಸಕ್ತಿಗಾಗಿ ಈ ಸಂಘ ಸ್ಥಾಪನೆ ಮಹತ್ವ ಹೆಜ್ಜೆಯಾಗಿದೆ ಎಂದರು. ಸಂಘದ ಅಧ್ಯಕ್ಷ ಬಸವರಾಜ್ ಗುಡ್ಡೇವಾಡಿ ಮಾತನಾಡಿ, ಕೆಪಿಆರ್ ಸಕ್ಕರೆ ಕಾರ್ಖಾನೆ 2023-24 ಸಾಲಿನ ಬಾಕಿ ಹಣ ಬಿಡುಗಡೆ ಮಾಡದೆ ಅನ್ಯಾಯ ಮಾಡಿದೆ. ಇನ್ನು ಮುಂದೆ ಇಂತಹ ಅನ್ಯಾಯವನ್ನು ಸಹಿಸಿಕೊಳ್ಳುವುದಿಲ್ಲ. ಒಂದು ವಾರದ ಒಳಗಡೆ ಬೇಡಿಕೆ ಈಡೇರದಿದ್ದರೆ ಫ್ಯಾಕ್ಟರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ. ವ್ಯವಸ್ಥಾಪಕರಿಗೆ ಎಲ್ಲ ಟ್ರ್ಯಾಕ್ಟರ್ ಮಾಲೀಕರು ಸೇರಿ ಮನವಿ ಪತ್ರ ಸಲ್ಲಿಸಿ ಎಚ್ಚರಿಕೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಸಂತೋಷ್ ಸಿನ್ನಾಳ್, ಭೀಮರಾವ್ ಚನಗೊಂಡ, ಕಲ್ಲಣ್ಣ ಜನಶೆಟ್ಟಿ, ಅವಧೂತ್ ಮೂರ್ನೆತ್ತಿ, ದಿಗಂಬರ್ ಜಮಾದಾರ್ ಸೇರಿದಂತೆ ಅನೇಕ ಟ್ರ್ಯಾಕ್ಟರ್ ಮಾಲೀಕರು ಮತ್ತು ರೈತರು ಹಾಜರಾಗಿದ್ದರು. ವರದಿ ಉಮೇಶ್ ಅಚಲೇರಿ, ಅಫಜಲ್ಪುರ. ವಿಶೇಷವಾಗಿ ಮಹಾಂತೇಶ್ವರ ಮಠದೊಳಗೆ ಈ ನಾಡಿನ ಎಲ್ಲ ಕಬ್ಬು ಬೆಳೆಗಾರರ ಟ್ರ್ಯಾಕ್ಟರ್ ಮಾಲೀಕ ಸಂಘ ಅನ್ನುವಂಥದ್ದು ವಿಶೇಷವಾಗಿ ಸಂಘವನ್ನು ಉದ್ಘಾಟನೆಯನ್ನು ಮಾಡಿ ನೂತನ ಅಧ್ಯಕ್ಷರಿಗೆ ಅಧಿಕಾರವನ್ನು ಪದಾಂತರ ಮಾಡಿರುವಂಥದ್ದು ಭಾಳ ವಿಶೇಷವಾಗಿರುವಂಥದ್ದು. ಕಾರಣ ಇಷ್ಟೇನು ಅಂತಂದರೆ, ಟ್ರ್ಯಾಕ್ಟರ್ ಮಾಲೀಕರಿಗೆ ಅಂದರೆ ರೈತರು ಬೆಳೆದಿರುವಂಥ ಕಬ್ಬುಗಳನ್ನು ಸರಿಯಾಗಿ ಕಾರ್ಖಾನೆಗಳಿಗೆ ಸಾಗಿಸುವಂಥ ಒಂದು ಶ್ರೇಷ್ಠ ಕಾಯಕದೊಳಗೆ ತೊಡಗಿಸ್ಕೊಂಡಿರುವಂಥ ಎಲ್ಲ ಟ್ರ್ಯಾಕ್ಟರ್ ಮಾಲೀಕರಿಗೆ ಮತ್ತು ಅವರು ಕೂಡ ರೈತರೇ ಇದ್ದಾರೆ. ವಿಶೇಷವಾಗಿ ಅವರೆಲ್ಲರ ಸಂಘ ಮಾಡಿಕೊಂಡು ಅವರಿಗಾಗುವಂಥ ಅನ್ಯಾಯಗಳನ್ನು, ಶೋಷಣೆಗಳನ್ನು, ಅದನ್ನು ನ್ಯಾಯವನ್ನು ಪಡ್ಕೊಳ್ಬೇಕನ್ನುವಂಥ ಕಾರಣದಿಂದ ಈ ಸಂಘವನ್ನು ಸ್ಥಾಪನೆ ಮಾಡಿದ್ದು ವಿಶೇಷವಾಗಿ ಅವರಿಗೂ ಕೂಡ ಮತ್ತು ಎಲ್ಲರಿಗೂ ಕೂಡ ಅನುಕೂಲ ಆಗಲಿ. ರೇಣುಕಾ ಸುಗಾರ್ಸ್ದವ್ರು ಹಾಕಿದ್ರಿ $114 ಪೂರ ಹಾಕಿದ್ರಿ. ಹಾಕಿದ ಬಳಿಕ ಇವ್ರು ಏನು ಮಾಡಿದ್ರಿ, KPRದವರು ನಮಗೆ ಕೇಳಕ್ಕೆ ಬಂದಾಗ ಆಯಿತು ಹಾಕ್ತೀನಿ ಹಾಕೋತೀವಿ, ಅವ್ರಿಗಿಂತ ಒಂದು ತಿಂಗಳು ಲೇಟ್ ಮಾಡಿದ್ರಿ. ನಮಗೆ ಅದರ ಪೂರ್ಣ $114 ಹಾಕಲಿಲ್ಲ. ಅವರು $114 $57 ಹಾಕಿದ್ರು ನಮಗೆ. ಆ $57 ಹಾಕಿದ ಬಳಿಕ ನಾವೇನು ಮಾಡಿದೆವು, ಆ ಫ್ಯಾಕ್ಟ್ರಿದವ್ರು ಪೂರ ಹಾಕಿದ್ರು, ಈ ಫ್ಯಾಕ್ಟ್ರಿದವ್ರು 57 ಹಾಕಿದ್ರಿ. ಕೆಲವು ಮಂದಿ ಗಾಡಿ ಮಾಲಕರು ಲೇಬರ್ ಕೊಟ್ಟಿದ್ದಿಲ್ಲ ರೀ. ನಾವು ಆ ಲೇಬರಿಗೆ ಒಯ್ದು ರೇಣುಕಾ ಸುಗಾರ್ದವರು ಇದು ಕೊಟ್ಟ ಟೈಮ್ ಇದು ರೇಣುಕಾ ಸುಗಾರ್ದವರು ಕೊಟ್ಟ ಬಳಿಕ ಆ ಲೇಬರ್ ನಮಗೆ ಕೇಳಕತ್ರು, ಆ ಫ್ಯಾಕ್ಟ್ರಿಯವ್ರು ಕೊಟ್ಟಾರಿ, ನೀವ್ಯಾಕೆ ಕೊಡಲ್ರಿ ನಮಗೆ? ನಾವು ಅಂದೇವು, ನಮ್ಮ ಫ್ಯಾಕ್ಟ್ರಿ ಕೊಟ್ಟಿಲ್ಲ, ನಾ $57 ಕೊಟ್ಟದ, ಈಗ ಅರ್ಧ ನಿಮಗೆ ನಾವು ಕೊಡ್ತೀವಿ ಅಂದಾಗಿಲ್ಲ, ನೀವು ಪೂರಾನೇ ಕೊಡಬೇಕು. ನಾವು ಮಹಾರಾಷ್ಟ್ರಕ್ಕೆ ಹೋಗಿದ್ದೇವ್ರು, ಹೋದಾಗ ಕುಂದುರ್ಸ್ಕೆ ನಮ್ಗೆ ಉಸಲ್ ಮಾಡಿದ್ರೆ $57 ಹಾಕಿ ಕೊಟ್ಟು ಬಂದೇವ್ರು. ನಾವು ಅವ್ರದ್ದೇನು $114 ಇತ್ತಲ್ಲ ಲೇಬರ್ ಕಟ್ಟೋದು, ನಾವು ಪೂರ ಕೊಟ್ಟು ಬಂದೆವು. ಕೊಟ್ಟು ಬಂದ ಬಳಿಕ ಇವ್ರಿಗೆ ಹೇಳಿದೆವು. ಹೋದ ವರ್ಷ 24-25 ಸಾಲಿಗದಾಗೂ ಒಂದು ವರ್ಷ ಹೇಳ್ಕೊತ ಬಂದೆವು. ನಮಗೇನೂ ಅವರು ಇನ್ಕ್ವೈರಿ ಮಾಡಲಿಲ್ಲ. ಗಾಡಿ ಮಾಲಕರು ಬರ್ರಪ್ಪ ಹೋಗಮ್ಮ ಎಲ್ಲರೂ ಕೂಡಿ ಕೇಳಮ್ಮ ಅನ್ಕೋತ 10-20 ಮಂದಿ ಕಲಿಯವರು ಹೋಗೋರು. ನಮಗೇನೋ ಅವ್ರು ಕಿಮ್ಮತ್ತೇ ಮಾಡಲಾಗಿರ್ಬೇಕು. ಹಾಗಾಗಿ ನಾವು ಇದೊಂದು ಸಂಘ ಉದ್ಘಾಟನೆ ಮಾಡೇವಿ ನೋಡಮ್ಮ. ಮಾಡಿದ ಬಳಕ ಒಂದು ಸ್ವಲ್ಪ ಕೇಳ್ತಾರೆ ನಮ್ದು ಎಲ್ಲ ಗಾಡಿ ಮಾಲಕರು ಹೋದಾಗಾರೆ ಅಂಥೇಳಿ ಈ ಸಂಘ ತಾಲೂಕಿನ ಕಬ್ಬು ಸಾಗಾಣಿಕಾ ಮಾಲಕರ ಸಂಘ ಉದ್ಘಾಟನೆ ಸಮಾರಂಭಕ್ಕೆ ಎಲ್ಲ ತಾಲೂಕಿನ ರೈತರು ಹಾಗೂ ಸ್ವಾಮೀಜಿಗಳು, ಎಲ್ಲ ವಿವಿಧ ಸಂಘಟನೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಈ ಸಮಾರಂಭಕ್ಕೆ ಆಗಿದ್ದರೆ ಈ ಧನ್ಯವಾದಗಳು. ಬಸವರಾಜ್ ಗುಡ್ಡೇವಾಡಿ ಅಂತೇಳಿ ತಾಲೂಕಿನ ಅಧ್ಯಕ್ಷ ಟ್ರ್ಯಾಕ್ಟರ್ ಮಾಲಕರು. ಬಸವರಾಜ್ ಗುಡ್ಡೇವಾಡಿಯವರ ನೇತೃತ್ವದಲ್ಲಿ ಇವತ್ತೇನು ಟ್ರ್ಯಾಕ್ಟರ್ ಮಾಲೀಕರ ಸಂಘಟನೆ ಉದ್ಘಾಟನೆ ಆಯಿತು. ಆ ಕಾರ್ಯಕ್ರಮದಲ್ಲಿ ಎಲ್ಲ ರೈತರು, ಟ್ರ್ಯಾಕ್ಟರ್ ಮಾಲೀಕನ ಎಲ್ಲ ಕಾರ್ಯಕರ್ತರು ಬಂದರು. ವಿಶೇಷವಾಗಿ ಹೇಳಬೇಕು ಅಂತಂದರೆ, ಬಸವರಾಜ್ ಗುಡ್ಡೇವಾಡಿಯವರು ಹೇಳಿದ್ರು ಎಷ್ಟೆಲ್ಲ ಫ್ಯಾಕ್ಟ್ರಿದವ್ರು ಅನ್ಯಾಯ ಮಾಡ್ತಾಯಿದ್ದಾರೆ ಅನ್ನುವಂಥದ್ದನ್ನು. ಈ ಫ್ಯಾಕ್ಟ್ರಿಯವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ತಾಲೂಕಿನಲ್ಲಿ ಏನೆಲ್ಲ ಹಗರಣಗಳಾಗ್ತಾಯಿದೆ, ರೈತರಿಗೆ ಅನ್ಯಾಯ ಆಗ್ತಾಯಿದೆ, ಅದ್ರ ಜೊತೆಗೆ ರೈತರಿಗೆ ಅದನ್ನು ಬಿಟ್ಟು ಕೂಡ ಮಾಲೀಕರಿಗೂ ಕೂಡ, ಟ್ರ್ಯಾಕ್ಟರ್ ಮಾಲೀಕರಿಗೂ ಕೂಡ ಅನ್ಯಾಯ ಆಗ್ತಾಯಿದೆ. ಒಂದು ವೇಳೆ ಬರುವಂಥ ದಿನಮಾನಗಳಲ್ಲಿ ಫ್ಯಾಕ್ಟ್ರಿಯವರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ, ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ ಅಂತಂದರೆ ಖಂಡಿತವಾಗಲೂ ಚೌಡಾಪುರಲ್ಲಿ ಉಗ್ರವಾಗಿರುವಂಥ ಹೋರಾಟವನ್ನು ಮಾಡಬೇಕಾಗುತ್ತೆ. ಸಂಪೂರ್ಣವಾಗಿ ಟ್ರ್ಯಾಕ್ಟರ್ ಮಾಲಕರಿಗೆ ನಮ್ಮೆಲ್ಲ ರೈತರು ಕೂಡ ಬೆಂಬಲವಾಗಿ ನಿಲ್ತಾರೆ. ಯಾಕೆಂದರೆ ಅವರು ರೈತರಿಗೂ ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಟ್ರ್ಯಾಕ್ಟರ್ ಮಾಲೀಕರಿಗೂ ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ. ಇನ್ನು ಬರಬೇಕಾಗಿರುವಂಥ ಹಣ ಏನು ಕಮಿಷನ್ ದುಡ್ಡು ಏನಿದೆಯೋ $57 ರೇಣುಕಾ ಫ್ಯಾಕ್ಟ್ರಿಯವ್ರು ಕೊಟ್ಟಿದ್ದಾರೆ. ಇವ್ರು ಕೊಟ್ಟರೂ ಕೂಡ ಇವ್ರು ಕೊಡ್ತಾ ಇಲ್ಲ, KPRದವರು.